ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ಮೊದಲನೇ ಅಧ್ಯಾಯ ವಾಸ್ತವ ಸಂಖ್ಯೆಗಳು. ಮಸ ಹಂಗಂದ್ರೆ ಏನಪ್ಪ ಮಸ ಅಂದ್ರೆ ದತ್ತ ಸಂಖ್ಯೆಯಲ್ಲಿನ ಅತ್ಯಂತ ಕಡಿಮೆ ಗಾತ್ರವನ್ನು ಹೊಂದಿರೋ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಏನಂತ ಕರಿತೀವಿ ನಾವು ಮಸ ಅಂತ ಕರಿತೇವೆ. ಹೌದು, ಉದಾಹರಣೆ ಹೇಳ್ತೇನೆ, ಆಮೇಲೆ ನೋಡುವಂತ್ರೆ. ಲಸ ಅಂದ್ರೆ ಏನ? ದತ್ತ ಸಂಖ್ಯೆಯಲ್ಲಿನ ಅತ್ಯಂತ ಹೆಚ್ಚು ಘಾತವನ್ನು ಹೊಂದಿರೋ ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಏನಂತ ಕರಿತೇವೆ ನಾವು ಲಸ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಒಂದು ಸಂಖ್ಯೆ ಕೊಡ್ತಾರೆ, ಉದಾಹರಣೆ ನೋಡ್ರಿ ನೀವು. ಏನಪ್ಪ ಉದಾಹರಣೆ? ಹೌದಾ, ಏನೈತಿ? 26 ಮತ್ತು 91 ಮಸ ಲಸ ಕಂಡುಹಿಡಿಯಿರಿ. ಅಂದರೆ ಇವು ಮೊದಲು 26 ಅವಿಭಾಜ್ಯ ಅಪವರ್ತನಗಳಾಗಿ ಬರಿಬೇಕು ನೀವು. 26 ಯಾವ ಮಗೆ ಹೋಗ್ತೈತಿ ನೋಡ್ರಿ, 2 ಒಂದಲೇ ಹೋಗ್ತೈತಿ, 2 3ಲೇ ಮತ್ತು 13 ಒಂದಲೇ 13. ಹೌದು, 26 ಹೆಂಗೆ ಬರಿಬೇಕಾ? 91 ಹೆಂಗೆ ಬರಿಬೋದಪ್ಪ? 3 ಮಗೆ ಹೋಗ್ತೈತಿದ, 3 3ಲೇ 9 ಆಕೈತಿ, 1 ಉಳಿದೈತಿ ಮತ್ತು ಅಲ್ಲೇ. ಹೌದಿಲ್ಲ, 2 ಮಗೆ ಹೋಗ್ತೈತಿ ನೋಡ್ರಿ, ದಂಡಿಗೆ 1 ಐತಿ, 2 ಮಿಗ್ಯಾಗೂ ಹೋಗೋದಿಲ್ಲ. ಮತ್ತು ಎತ್ತರ ಮಗೆ ಹೋಗ್ತೈತಿ ನೋಡ್ರಿ, 7 ಮಗೆ ಹೋಗ್ತೈತಿ ನೋಡ್ರಿ, 7 ಒಂದಲೇ 7 8 9 2 ಐತಿ, 21 7 3ಲೇ 21 ಉಳಿತೇನಪ್ಪ ಹಂಗಾರೆ 13 ಒಂದಲೇ 13. ಹಂಗಾರೆ 26ನ ಹೆಂಗೆ ಬರಿಬೇಕಪ್ಪ ಅಂದ್ರೆ 2 ಗುಣಿಸು 13. 91ನ್ನ ಹೆಂಗೆ ಬರಿತೀರಪ್ಪ? 7 ಗುಣಿಸು 13. ಹಂಗಾರೆ ಇಲ್ಲೇ ಪ್ರಶ್ನೆ ಏನೈತಿ? ಮ ಸ ಅಂದ್ರೆ ನೋಡ್ರಿ, ಏನೈತಿ? ದತ್ತ ಸಂಖ್ಯೆಯಲ್ಲಿ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರುವ ಪ್ರತಿ ಸಾಮಾನ್ಯ. ಥರ ಸಾಮಾನ್ಯ ಯಾವುದೈತಿ ನೋಡ್ರಿ, ಇದೈತಿ ನೋಡ್ರಿ. ಅಂದ್ರೆ ಮಸ ಎಷ್ಟಾಕೈತಿ? 13 ಆಕೈತಿ. ಹೌದಾ, ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳು. ಅಕಸ್ಮಾತ್ ಇನ್ನೊಂದು ಸಾಮಾನ್ಯ ಐತೆ ಅಂದ್ರೆ ಅದನ್ನು ಗುಣಿಸ್ಬೇಕಾಗ್ತೈತಿ. ಈಗ ಒಂದೇ ಸಾಮಾನ್ಯ ಐತೆ, ಒಂದೇ ಏನು ಮಾಡಿಬಿಟ್ರಿ 13 ಅಂತ ಬರೆದು ಬಿಟ್ರಿ. ಕರೆಕ್ಟಾ? ಲಸ ಏನೈತಿ? ಲಸ ನೋಡ್ರಿ, ದತ್ತ ಸಂಖ್ಯೆಯಲ್ಲಿನ ಅತ್ಯಂತ ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಹಂಗಾರೆ ದತ್ತ ಸಂಖ್ಯೆಯಲ್ಲಿ ಅತಿ ಹೆಚ್ಚು ಘಾತವನ್ನು ಹೊಂದಿರೋ ಪ್ರತಿ ಅವಿಭಾಜ್ಯ, ಎಲ್ಲ ಅವಿಭಾಜ್ಯಗಳನ್ನು ಗುಣಿಸ್ಬೇಕು. 2 ಐತಿ, 2 ಗುಣಿಸ್ರಿ. ಅಕಸ್ಮಾತ್ 2ರ ಘಾತ 4 ಇತ್ತಂದ್ರೆ ಅದನ್ನು ಗುಣಿಸ್ಬೇಕಾಗಿತ್ತು. 7 ಐತಿ, 7ರಲ್ಲೇ ಗುಣಿಸ್ರಿ. ಮತ್ತು ಸಾಮಾನ್ಯ ಇದನ್ನು ಅತಿ ಹೆಚ್ಚು ಘಾತ ಯಾವುದೈತಿ ಅದನ್ನು ಗುಣಿಸ್ಬೇಕು. ಒಂದೇ ಸಲ ಐತಿ 13 ಅಂತ ಗುಣಿಸ್ಬೇಕು. 13 7 ಎಷ್ಟು ಬರೈತಪ್ಪ? ಇಲ್ಲೇ ಮಾಡ್ಯಾರ. 13 7 91 ಗುಣಿಸಿ 2 ಮಾಡಿಬಿಟ್ರೆ ಎಷ್ಟು ಬರೈತಿ? 182. ಹಂಗಾರೆ ಲಸ ಮತ್ತು ಮಸ ಎಷ್ಟು ಬರೈತಿ ನೋಡ್ರಿ? 182. ಲಸ ಮಸ ಎಷ್ಟು ಬರೈತಿ? 13. ಹೌದಾ? ಅಂದರೆ ಇಲ್ಲಿ ಯಾಕೆ ನಿಮ್ಗೆ ಅರ್ಥ ಆತಂತ ಅನ್ಕೋತೇನು. ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರೋ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಏನಂತ ಕರಿತೇವೆ ನಾವು? ಮಸ ಅಂತ ಕರಿತೀವಿ. ಲಸ ಅಂದ್ರೆ ದತ್ತ ಸಂಖ್ಯೆಯಲ್ಲಿನ ಅತ್ಯಂತ ಹೆಚ್ಚು ಘಾತವನ್ನು ಹೊಂದಿರೋ ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಏನಂತ ಕರಿತೇವೆ? ಲಸ ಅಂತ ಕರಿತೀವಿ. ಮತ್ತೊಂದು ಉದಾಹರಣೆ ನೋಡೋಣ, 1 ನಿಮಿಷ. 2ನೇ ಉದಾಹರಣೆ ನೋಡ್ರಿ. 2ನೇ ಉದಾಹರಣೆ ಏನೈತಪ್ಪ? ಹೌದು, 2ನೇ ಉದಾಹರಣೆ ಏನು ಕೊಟ್ಟಿದ್ದಾರು? 2ನೇ ಉದಾಹರಣೆ 510 ಮತ್ತು ಇನ್ನೊಂದು ಏನು ಕೊಟ್ಟಿದ್ದಾರು? 92ರ ಲಸ ಮತ್ತು ಮಸ ಕಂಡುಹಿಡಿಯಿರಿ. ಕರೆಕ್ಟಾ? ಏನೈತಿ? 510. ಇದನ್ನು ಹೊಡ್ಕೋಬೇಕಂತ ಹೇಳಿ ಅವಿಭಾಜ್ಯ ಅಪವರ್ತನಗಳಾಗಿ ಎಷ್ಟಲ್ಲಿ ಹೋಗ್ತೈತಿ ನೋಡ್ರಿ? 2ರಲ್ಲಿ ಹೋಗ್ತೈತಿ. 2 ಎಷ್ಟಲೇ? 2 2ಲೇ 4 5 ಐತೆ, 1 ಉಳಿತೈತಿ. ನೆಕ್ಸ್ಟ್ 8 ಆಗೈತಿ, 11 ಆಗ್ತೈತಿ. 2 5ಲೇ 10, 1 ಉಳಿತೈತಿ. ಮತ್ತು 2 5ಲೇ 10. ಕರೆಕ್ಟಾ? ನೆಕ್ಸ್ಟ್ ಮತ್ತೆ ಎಷ್ಟಲ್ಲಿ ಹೊಡ್ಕೋಬೋದು ನೋಡ್ರಿ? ದಂಡಿಗೆ ಎಷ್ಟು ಐತಪ್ಪ? ಈಗ 5 ಐತಿ, 5ರಲ್ಲೇ ಹೋಗ್ತೈತಿ. 5 5ಲೇ 25, 5 1ಲೇ 5. ನೆಕ್ಸ್ಟ್ ಮತ್ತೇನು ಮಾಡ್ಬೋದು ಹೇಳ್ರಿ ನೋಡೋಣ. ಈಗ ಮತ್ತೆ ದಂಡಿಗೆ ಎಷ್ಟು ಬಂದೈತಿ ನೋಡ್ರಿ? 1 ಬಂದೈತಿ. ಬಿಡಿ ಸ್ಥಾನದಾಗ 1 ಐತಿ. ದಂಡಿ ಅಂದ್ರೆ ಬಿಡಿ ಸ್ಥಾನದಾಗ 1 ಐತಿ. ಇಲ್ಲಿ ಎಷ್ಟೈತಿ? 5 ಐತಿ. ಹಂಗಾರೆ ಏನು ಮಾಡ್ಬೇಕೀಗ? ಯಾವ ಮಗೆ ಹೋಗ್ತೈತಿ ನೋಡಬೇಕು. ಹೌದು, ಮಸ ಕಂಡಿಡ್ಬೇಕಾರೆ ಇದನ್ನು ಏನು ಮಾಡ್ಬೇಕು ನಾವು? ಅಪವರ್ತನ ಮಾಡ್ಕೋಬೇಕು. 3 ಮಗೆ ಹೋಗ್ತೈತೆ ನೋಡ್ರಿ. 3 1ಲೇ 3 4 5 2 ಐತಿ. 3 7 21. ನೆಕ್ಸ್ಟ್ 17 1ಲೇ 17. ಇದೇ ರೀತಿ 92 ಅವಿಭಾಜ್ಯ ಅಪವರ್ತನ ಈಗ ಬರಿಬೇಕು ನೀವು. 92 ಹೆಂಗೆ ಬರಿತೀರಿ? 2ರ ಮಗೆ ಹೋಗ್ತೈತಿ,
ಎರಡು ನಾಲ್ಕಲೆ 8 ಒಂದು ಇದೈತಿ 2 6 12 ನೆಕ್ಸ್ಟ್ 2 2 4 2 3 6 ನೆಕ್ಸ್ಟ್ 2 1 2 ಮುಗಿಯಾಗ ಇದಿಲ್ಲಿ ನೋಡಿ ಬಿಡಿಸ್ತಂದ 3 ಐತಿ ಹೋಗೋದಿಲ್ಲ ಮತ್ತು ಈಗ 23 ಹಂಗೆ ಉಳಿದೈತಿ 23 1 23 ಅಂತಲೇ ಬರಿಬೇಕು 23 ಯಾವ ಮಗಿಯಾಗೂ ಇಲ್ಲ ಹಂಗಾರೆ ಈಗ ಏನು ಮಾಡ್ಬೇಕೀಗ 510 ಐತ್ಲ ಇದನ್ನು ಬಿಡಿಸ್ಕೊರಿ 2 ಗುಣಿಸು 5 ಗುಣಿಸು 3 ಗುಣಿಸು 17 ನೆಕ್ಸ್ಟ್ 92 ಬಿಡಿಸ್ಕೊರಿ 2 ಗುಣಿಸು 2 ಗುಣಿಸು 23 ಕರೆಕ್ಟಾ ಅಂದರೆ ಈಗ ಈ ಸಾಮಾನ್ಯದಿದ್ದು ಯಾವುದೈತಪ್ಪ ಕನಿಷ್ಠ ಘಾತ ಇರ್ಬೇಕು ಮತ್ತು ಸಾಮಾನ್ಯ ಇರ್ಬೇಕು ನೋಡಿ ಎಷ್ಟು ಬರೈತಿ 2 ಅಷ್ಟು ಬರೈತಿ ಈ 2 ಅಷ್ಟೇ ಇಲ್ಲಿ 2 ಅದಾವಲ್ಲ ಅದು ಕನಿಷ್ಠ ಘಾತನೂ ಇರಬೇಕು ಅವುಗಳ ಗುಣಲಬ್ಧ ಹೌದು ಮತ್ತು ಯಾವುದೂ ಇಲ್ಲ ಸಾಮಾನ್ಯ ಮತ್ತು ಯಾವ್ದಾರು ಐತೇನಪ್ಪ ಇಲ್ಲ ಅತ್ಯಂತ ಕಡಿಮೆ ಘಾತ ಹೊಂದಿರೋ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನ ಮಸ ಆಗ್ತೈತಿ ಲಸ ಅಂದರೆ ಏನು ಮಾಡಬೇಕು ದತ್ತ ಸಂಖ್ಯೆಯಲ್ಲಿ ಅತಿ ಹೆಚ್ಚು ಘಾತವನ್ನು ಹೊಂದಿರೋ ಪ್ರತಿ ಅವಿಭಾಜ್ಯ ಅಪವರ್ತನ ಎಲ್ಲನೂ ತೊಗೋಬೇಕು ಈಗ ಎರಡು ತೊಗೋಬೇಕಾ ಒಂದು ಸಲ ತೊಗೊಂಡ್ರೆ 2 ಮತ್ತು ಇಲ್ಲೊಮ್ಮೆ ಐತೆ ನೋಡಿ ಇದೊಂದು 2 ತೊಗೋಬೇಕಾ ನೆಕ್ಸ್ಟ್ 5 ತೊಗೋಬೇಕಾ ನೆಕ್ಸ್ಟ್ 3 ತೊಗೋಬೇಕಾ ನೆಕ್ಸ್ಟ್ 23 ತೊಗೋಬೇಕಾ ಮತ್ತು 17 ತೊಗೋಬೇಕು ಹೌದು ಎಲ್ಲನೂ ತೊಗೋಬೇಕು ಎಲ್ಲನೂ ತೊಗೊಂಡು ಏನು ಮಾಡಬೇಕು ಗುಣಿಸ್ಬೇಕು 2 4 4 5 4 20 23 60 60 ಗುಣಿಸು 23 ಗುಣಿಸು 17 ಎಲ್ಲ ನೀವೇನು ಮಾಡಿರಿ ಗುಣಾಕಾರ ಮಾಡಿರಿ ನಿಮಗೆ ಅದ್ರ ಬಗ್ಗೆ ಗೊತ್ತಾಗ್ತೈತೆ ಗುಣಾಕಾರ ಮಾಡಿರಪ್ಪ ಅಂದ್ರೆ ಉತ್ತರ ಎಷ್ಟು ಬರೈತಿ 23,460 ಹಂಗಾರೆ ಮಸ ಎಷ್ಟು ಬರೈತಿ ಲಸ ಎಷ್ಟು ಬರ್ತೈತಿ ಹಂಗಾರೆ ನಿಮಗೆ ಗೊತ್ತಾಯ್ತು ಮಸ ಲಸ ಬಗ್ಗೆ ಗೊತ್ತಾಗ್ತೈತಿ ಅವಿಭಾಜ್ಯ ಅಪವರ್ತನ ಯಾವುದೇ ಸಂಖ್ಯೆ ಅವಿಭಾಜ್ಯ ಅಪವರ್ತನ ಬರಿ ಅಂದ್ರೆ ಈ ಟೈಪ್ ಬರಿಬೇಕು ನೋಡ್ರಿ ಹೌದು ಅಂದರೆ ಮಸ ಅಂದರೆ ಸಾಮಾನ್ಯ ಯಾವುದೈತಿ ಕನಿಷ್ಠ ಘಾತ ಯಾವುದೈತಿ ಅದನ್ನು ಬರಿಬೇಕು ಲಸ ಅಂದರೆ ಎಲ್ಲ ಸಂಖ್ಯೆಗಳ ಗುಣಲಬ್ಧವನ್ನು ಏನು ಮಾಡಬೇಕು ಬರಿಬೇಕು ತಿಳಿದೈತಿ ಲಾಸ್ಟ್ ಇನ್ನೊಂದು ಉದಾಹರಣೆ ಹೇಳ್ತೇನೆ ನೋಡುವಂತ್ರಿ ರೀ ಯಾವಪ್ಪ ಮತ್ತೊಂದು ಉದಾಹರಣೆ 3ನೇ ಲೆಕ್ಕ ನೋಡ್ರಿ ಏನೈತಿ 336 ಮತ್ತು ಇನ್ನೊಂದು ಯಾವುದು ಕೊಟ್ಟಿದ್ದರು 54ರ ಮಸ ಮತ್ತು ಲಸ ಕರೆಕ್ಟಾ ಏನು ಮಾಡ್ಬೇಕು ಈಗ ಮಸ ಮತ್ತು ಲಸ ಅಂದರೆ ಇದನ್ನು ಅಪವರ್ತನ ಮಾಡ್ಕೊತ ಹೋಗ್ರಿ ಎಷ್ಟು ಈಸಿ 336ನ ಅಪವರ್ತನ ಮಾಡ್ಕೊತ ಹೋಗ್ರಿ ದೆನ್ನಿಗೇನ ಬಿಡಿಸ್ತಂದಾಗ ಎಷ್ಟೈತಿ 6 ಐತೆ 2ರಲ್ಲಿ ಹೋಗ್ತೈತೆ 2 ಎಷ್ಟಲೇಪ್ಪ 2 1 2 1 ಐತಿ ಎಷ್ಟಾಯ್ತು 13 ಆಯ್ತು 2 6 12 1 ಐತೆ ಮತ್ತು 2 8 16 ನೆಕ್ಸ್ಟ್ 2 8 16 2 4 8 ನೆಕ್ಸ್ಟ್ 2 4 8 2 2 4 ನೆಕ್ಸ್ಟ್ 2 2 2 1 ಇಲ್ಲೇ 7 3 21 ಕರೆಕ್ಟಾ ನೆಕ್ಸ್ಟ್ 54 ಹಂಗೆ ಮಾಡ್ಕೊತ ಹೋಗ್ಬೇಕು ಅಪವರ್ತನ ಬರ್ಕೊತ ಹೋಗ್ಬೇಕು ನೋಡ್ರಿ 54ನ ಎಷ್ಟು ಬಿಡಿಸ್ತಂದಾಗ 4 ಐತಿ 2ರಲ್ಲಿ ಹೋಗ್ತೈತಿ 2 2 4 2 7 14 ಒಂದು ಉಳಿದೈತಿ 2 7 14 ನೆಕ್ಸ್ಟ್ 3 ಮಗೆ ಹೋಗೈತಿ 3 9 27 ಮತ್ತು 3 3 9 ಮತ್ತು 3 1 3 ಕರೆಕ್ಟಾ 2 2 4 ಒಂದು ಐತಿ 2 7 14 3 9 27 3 3 9 3 1 3 ಕರೆಕ್ಟಾ ಅಂದರೆ ಇವುಗಳನ್ನ ಬಿಡಿಸ್ಕೋರಿ ಸದ್ಯ ಅಪವರ್ತನಗಳನ್ನಾಗಿ ನೋಡು 2 ಘಾತ ಎಷ್ಟು ಅದಾವ ಅನ್ಬೇಕಾದ್ರೆ ಬರ್ಕೋರಿ ನಿಮ್ಗೆ ಗೊತ್ತಾಗಲಿ ಹಿಂಗೆ ಬರಿತೇನೆ ಈಗ 4 ಸಲ ಐತೆ 7 ಗುಣಿಸು 3 ಕರೆಕ್ಟಾ ನೆಕ್ಸ್ಟ್ ಇನ್ನೊಂದು ಯಾವುದೈತೆ ನೋಡ್ರಿ 54 ಎಷ್ಟೈತಪ್ಪ 2 ಗುಣಿಸು 3 ಗುಣಿಸು 3 ಗುಣಿಸು 3 ಇದು ಸಾಮಾನ್ಯ ಇಲ್ಲೊಂದು ಐತೆ ಇಲ್ಲೊಂದು ತೊಗೋಬೋದು ನೋಡಿ ಇಲ್ಲೊಂದು 3 ಐತೆ ಇದೊಂದು 3 ಕರೆ ಮಸ ಅಂದ್ರೆ ಏನೈತಿ ಮಹತ್ತಮ ಸಾಮಾನ್ಯ ಅಪವರ್ತನ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರುವ ಸಾಮಾನ್ಯ ಅಪವರ್ತನ ಇದು 2 ಒಂದು ತೊಗೋರಿ ಇಲ್ಲಿ 3 3 2 ಕಡೆ ಐತಿ 3 ಎಷ್ಟು ಬರೈತೆ ಹಂಗಾರೆ 3 2 6 ಮಸ ಲಸ ಹೆಂಗೆ ಕಂಡಿಡ್ತೀರಪ್ಪ ಹಂಗಾರೆ ಇವೆಲ್ಲ ಬರ್ಕೋಬೇಕಲ್ಲ ಈಗ ಸದ್ಯ ಹೌದು ಗರಿಷ್ಠ ಘಾತನೂ ಬರ್ಕೋಬೇಕು ಎಲ್ಲ ಲಸ ಏನು ಮಾಡಬೇಕು ಬರಿಬೇಕಾಗ್ತೈತಿ ಹೌದು ಹೆಂಗೆ ಬರಿತೀರಪ್ಪ ಇದನ್ನು ಒಂದು ಸಲ ಬರ್ದಿರಿ ನೆಕ್ಸ್ಟ್ 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 ಕರೆಕ್ಟಾ ಇನ್ನು ಉಳಿತಾವ್ದ ನೆಕ್ಸ್ಟ್ ನೆಕ್ಸ್ಟ್ ಹೌದು ಇವನ್ನೆಲ್ಲ ಏನು ಮಾಡಿರಿ ಗುಣಿಸ್ರಿ
ಎಲ್ಲ ಗುಣಿಸಿ ಎರಡಲ್ಲೇ 4 4 8 8 8 16 3 3 9 9 3 27 ಇವೆಲ್ಲ ಗುಣಿಸ್ರಿ. ಗುಣಿಸಂತಲೇ ಎಷ್ಟು ಬರೈತಪ್ಪ 3024. ಹೌದು, ಲಸ ಮತ್ತು ಮಸ ಹಿಂಗೇನು ಮಾಡೋಕೆ ಬರ್ಬೇಕು, ನಿಮಗೆ ಮಾಡೋಕೆ ಬರಬೇಕು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಲೈಕ್ ಆದ್ರೆ ದಯವಿಟ್ಟು ಏನು ಮಾಡಿರಿ, ಲೈಕ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಉಪಯೋಗ ಆಗ್ಬೇಕಂದ್ರೆ ಶೇರ್ ಮಾಡಿರಿ. ನಿಮಗೆ ಮತ್ತು ನಾನು ಮಾಡುವಂಥ ವಿಡಿಯೋಗಳು ಅಪ್ಡೇಟ್ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.